ನಮಸ್ಕಾರ. ತಿರುಪತಿ ತಿಮ್ಮಪ್ಪನಿಗೆ ಹೋದಾಗ, ಧರ್ಮಸ್ಥಳಕ್ಕೆ ಹೋದಾಗ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋದಾಗ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋದಾಗ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ, ಕಾಶಿಗೆ ಹೋದಾಗ, ರಾಮೇಶ್ವರಕ್ಕೆ ಹೋದಾಗ ನೀವು ದೇವಸ್ಥಾನದಲ್ಲಿ ದರ್ಶನ ಮಾಡ್ತೀರಾ. ದರ್ಶನ ಮಾಡಿದಾದ್ಮೇಲೆ ದೇವಸ್ಥಾನದಲ್ಲಿ ಕಾಣಿಕೆ ಉಂಡಿ ಇದ್ದೇ ಇರುತ್ತೆ. ಕಾಣಿಕೆ ಉಂಡಿಗೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೋಗೋರು ಒಂದು ಕಾಣಿಕೆ ಹಣ ದುಡ್ಡು ಕಾಣಿಕೆ ಹುಂಡಿಗೆ ಹಾಕೋದು ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನೀವು ಒಂದು ಬಾರಿ ಆದರೂ, ಒಂದೇ ಒಂದು ಬಾರಿ ಆದರೂ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿಗೆ ಹಣ ಹಾಕೋ ಬದಲು ಈ ವಸ್ತು ಹಾಕಿ ನೋಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ಇಯರು ನೀವು ಹೋಗೋದ್ರೊಳಗಡೆ ನಿಮ್ಮ ಅಕೌಂಟ್ನಲ್ಲಿ ಹಣ ಸದಾ ತುಂಬಿರುತ್ತೆ. ನಿಮ್ಮ ಅಕೌಂಟ್ನಲ್ಲಿ ಹಣ ಖರ್ಚಾಗೋದಕ್ಕೆ ಸಾಧ್ಯವೇ ಇಲ್ಲ. ಬೇಕಾದರೆ ಒಂದು ಬಾರಿ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವ ದಿನ ಹೋಗಬೇಕು, ಕಾಣಿಕೆ ಉಂಡಿಗೆ ದುಡ್ಡಿನ ಬದಲು, ಹಣದ ಬದಲು ಈ ವಸ್ತು ಏನು ಹಾಕಬೇಕು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, ಐಪ್ ದಿಸ್ ವಿಡಿಯೋ, ಐಪ್ನ 2 ಸರಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇಂಥ ಪುಣ್ಯಕ್ಷೇತ್ರಗಳಿಗೆ ಹೋಗೋ ಯಾವ ಸಂದರ್ಭದಲ್ಲಿ ಹೋಗ್ತೀರಾ ಅಂತಂದರೆ ನೋಡಿ, ನಿಮ್ಮ ಬರ್ತ್ಡೇ ಅಂತ ಬರುತ್ತೆ, ಹುಟ್ಟಿದ ಹಬ್ಬದ ದಿನ, ಬರ್ತ್ಡೇ ದಿನ, ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ, ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆ ವಾರ್ಷಿಕೋತ್ಸವ ಮಾಡ್ಕೊತೀರಲ್ಲ, ಆ ದಿನದಂದನ್ನು ಹೋಗಿ. ಅಥವಾ ಈ ಧರ್ಮಸ್ಥಳಕ್ಕೆ, ಈ ಕಾಶಿಗೆ, ಆಮೇಲೆ ರಾಮೇಶ್ವರಕ್ಕೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಾದರೆ ಹುಣ್ಣಿಮೆ ಸೋಮವಾರ, ಅಮಾವಾಸ್ಯೆ ಸೋಮವಾರ, ಹುಣ್ಣಿಮೆ ಗುರುವಾರ, ಅಮಾವಾಸ್ಯೆ ಗುರುವಾರ, ಅಥವಾ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ, ಅಥವಾ ನಿಮ್ಮ ಒಂದು ಬರ್ತ್ಡೇ ಜನ್ಮದಿನದ ದಿನದಂದು, ಅಥವಾ ನಿಮ್ಮ ಮದುವೆ ವಾರ್ಷಿಕೋತ್ಸವ ದಿನದಂದು ಹೋಗಿ. ಎರಡನೇದು, ಎಸ್ಪೆಷಲಿ ಈ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನೀವು ಕಾಣಿಕೆ ಉಂಡಿಗೆ ಕಾಣಿಕೆ ಹಾಕೋ ಬದಲು, ಹಣ ಹಾಕೋ ಬದಲು ನೀವು ದರ್ಶನ ಮಾಡಿ ಅಲ್ಲಿ ಬಿಲ್ವಪತ್ರೆನ ಹಾಕಿ ನೋಡಿ ಉಂಡಿಗೆ. ಇನ್ನು ಎರಡನೇದು, ಮಂತ್ರಾಲಯಕ್ಕೆ ಹೋಗೋದಾದರೆ ಹುಣ್ಣಿಮೆ ಗುರುವಾರ, ಅಥವಾ ಅಮಾವಾಸ್ಯೆ ಗುರುವಾರ, ಅಥವಾ ಗುರುವಾರ ಪುಷ್ಯ ನಕ್ಷತ್ರ, ಶ್ರಾವಣ ಮಾಸದ ರಾಯರ ಒಂದು ಆರಾಧನೆ ದಿನಗಳು ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ, ಅಥವಾ ನಿಮ್ಮ ಬರ್ತ್ಡೇ ದಿನ, ನಿಮ್ಮ ಮದುವೆ ವಾರ್ಷಿಕೋತ್ಸವ ದಿನದಂದು ಹೋಗಿ ಅಲ್ಲಿ ಅಕ್ಕಿ ಕಾಳುಗಳು, ಒಂದು 3 ಅಕ್ಕಿ ಕಾಳು, 3 ಅಕ್ಕಿ ಕಾಳು ಒಂದು ಕಾಣಿಕೆ ಉಂಡಿಯಲ್ಲಿ ಹಣ ಹಾಕೋ ಬದಲು ಹಾಕು ನೋಡಿ. ಅಲ್ಲಿ ಮಂತ್ರಾಲಯದಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ, ಅದನ್ನು ತಗೊಂಬಂದು ನೀವು ತಲೆ ಮೇಲೆ ಹಾಕ್ಕೊಳ್ಳಿ. ಬಾಯಿನಲ್ಲಿ ಹಾಕ್ಕೊಳ್ಳೋರು ಹಾಕ್ಕೊತಾರೆ. ಇನ್ನೂ ಒಂದು ಸ್ವಲ್ಪ ಮನೆಗೆ ತಗೊಂಬಂದು ಒಂದು ಬೌಲಲ್ಲಿ, ಒಂದು ಲೋಟದಲ್ಲಿ ನೀರು ತುಂಬಿಸಿ ಅದರೊಳಗಡೆ ಈ ಮಂತ್ರಾಕ್ಷತೆ ಹಾಕಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಉಳಿದಿದ್ದು ಊಟದಲ್ಲಿ ಅದನ್ನು ಅಡುಗೆ ಮಾಡ್ತಿರ್ತೀರಲ್ಲ ಅದಕ್ಕೆ ಹಾಕ್ಕೊಂಡು ನೀವು ಸೇವನೆ ಮಾಡಿ, ಪ್ರಸಾದ ಸೇವನೆ ಮಾಡಿ, ಊಟ ತಿಂಡಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ.
ಇನ್ನು ಈ ತಿರುಪತಿಗೆ ಹೋದಾಗ ನೀವು ತಿರುಪತಿಗೆ ಯಾವ ದಿನ ಹೋಗ್ತೀರಾ? ಶನಿವಾರ ಅಥವಾ ಗುರುವಾರ ಅಥವಾ ವೈಕುಂಠ ಏಕಾದಶಿ ದಿನ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಅಥವಾ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿನ. ಅದು ಬಿಟ್ಟರೆ ನಿಮ್ಮ ಬರ್ತ್ಡೇ ದಿನ ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೋದಾಗ ಅಲ್ಲಿ ಕಾಣಿಕೆ ಉಂಡಿ ಎಲ್ಲಿ ಕಾಣಿಕೆ ಹಾಕುವ ಬದಲು 3 ತುಳಸಿ ದಳ, ಕೃಷ್ಣ ತುಳಸಿ ದಳ ಹಾಕಿ ನೋಡಿ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ಕಾಣಿಕೆ ಉಂಡಿಯಲ್ಲಿ ಹಣ ದುಡ್ಡು ಹಾಕುವ ಬದಲು 9 ತೊಗರಿ ಬೇಳೆ, ನೀವು ಸಾಂಬಾರಿಗೆ ಯೂಸ್ ಮಾಡ್ತೀರಲ್ಲ ತೊಗರಿ ಬೇಳೆ, 9 ಕಾಳು ತೊಗರಿ ಬೇಳೆ ಕಾಣಿಕೆ ಉಂಡಿಯಲ್ಲಿ ಹಾಕಿ ಬನ್ನಿ. ಮುಂದಿನ ವರ್ಷಕ್ಕೆ ನೀವು ಆ ದೇವಸ್ಥಾನಗಳಿಗೆ ಹೋಗ್ತಿರ್ತೀರಲ್ಲ, ನೆಕ್ಸ್ಟ್ ಯಾವಾಗನ್ನ ಹೋಗಿ ಈ ಒಂದು ದೇವಸ್ಥಾನಕ್ಕೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ತಿರುಪತಿ, ಒಂದು ಈ ಕಾಶಿ ರಾಮೇಶ್ವರ, ಈ ಒಂದು ದೇವಸ್ಥಾನಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾವಾಗ ನೀವು ನೆಕ್ಸ್ಟ್ ಹೋಗ್ತಿರಲ್ಲ, ಹೋಗೋದ್ರೊಳಗಡೆ ನಿಮ್ಮ ಅಕೌಂಟ್ನಲ್ಲಿ ಹಣ ಸದಾ ತುಂಬಿರುತ್ತೆ. ನಿಮ್ಮ ಅಕೌಂಟ್ನಲ್ಲಿ ಹಣ ಯಾವತ್ತೂ ಖಾಲಿನೇ ಆಗಲ್ಲ. ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ. ನಮಸ್ಕಾರ.